ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೇಡಮ್, ಯಾಕೆ ಅಲ್ಲೇ ನಿಂತಿದ್ದೀರಾ? ಬನ್ನಿ ಒಳಗೆ. ಮಾವ, ಮಾವ, ಏನಾಯ್ತು ಮಾವ? ಮಾವ, ಅಪ್ಪ ಸ್ವಲ್ಪನೇ ಗಂಜಿ ಇರೋದು, ಕುಡಿದ್ಬಿಡಿ. ಆಮೇಲೆ ಟ್ಯಾಬ್ಲೆಟ್ಸ್ ತಗೊಂಡು ನೀವು ರೆಸ್ಟ್ ಮಾಡ್ಬೋದು. ಏನಾಯ್ತು ಮಾವ? ಮಾವ, ಮಾವ, ಅಪ್ಪ, ಅಯ್ಯೋ ಛ, ಮಾವ ಮತ್ತೆ ಪ್ರಜ್ಞೆ ತಪ್ಪಿಟ್ರಲ್ಲ. ನನಗಂತೂ ಮಾವನ ಈ ಪರಿಸ್ಥಿತಿ ನೋಡಕ್ಕೆ ಆಗ್ತಿಲ್ಲ. ಛ, ದೀಪ, ಯಾಕೋ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಿದೆ. ಅಂದ್ರೆ ಚಿರು ಅದಕ್ಕೆ ಬಂದಿದ ತಕ್ಷಣ ಅಪ್ಪ ತುಂಬಾ ಟೆನ್ಷನ್ ಆದ್ರು, ಗಮನಿಸ್ತಾ? ಹ್ಞೂ ಅಕ್ಕ, ನಾನು ಅದನ್ನು ಗಮನಿಸಿದೆ. ಏನೋ ಸರಿ ಇಲ್ಲ ದೀಪ. ಅಪ್ಪ ಹೀಗಾಗೋದಕ್ಕೆ ಏನ್ ಕಾರಣ ಇರ್ಬೋದು? ಚಿರು ಅದಕ್ಕೆ ನೋಡಿದ ತಕ್ಷಣ ಅಪ್ಪ ಯಾಕೆ ಹೀಗೆ ಎದುರ್ಕೋತಿದ್ದಾರೆ? ಸರಿ ಡಾಕ್ಟರ್, ಫಾಲೋ ಮಾಡ್ತೀನಿ. ಥ್ಯಾಂಕ್ ಯು. ಚಿರು, ಯಾರ ಹತ್ರ ಮಾತಾಡ್ತಿದ್ಯಾ? ಅಪ್ಪನ ಹೆಲ್ತ್ ಕಂಡೀಷನ್ ಬಗ್ಗೆ ಡಾಕ್ಟರ್ ಹತ್ರ ಮಾತಾಡ್ತಿದ್ದೆ. ಅದಕ್ಕೆ ಇದೆಲ್ಲ ಹೇಗಾಯ್ತು? ಅದಕ್ಕೆ ಅಪ್ಪ ನೋಡಿದ್ರೆ ಮಾತೇ ಆಡ್ತಾ ಇಲ್ಲ, ಯಾವುದಕ್ಕೂ ರಿಯಾಕ್ಟು ಮಾಡ್ತಾ ಇಲ್ಲ. ಇಷ್ಟು ದಿನ ಅವ್ರ ನಗು ಮುಖ ನೋಡ್ತಿದ್ದಿದ್ದು ನನಗೆ ಅವ್ರನ್ನ ಈ ರೀತಿ ನೋಡೋಕ್ಕೆ ಹಿಂಸೆ ಆಗ್ತದೆ. ಅದಕ್ಕೆ ಇಷ್ಟು ವರ್ಷ ಅವ್ರಿಗೊಂದು ಸಣ್ಣ ಗಾಯನೂ ಆಗಿರಲಿಲ್ಲ, ಅಂತದ್ರಲ್ಲಿ ಸಡನ್ ಆಗಿ ಅನ್ಕಾನ್ಷಿಯಸ್ ಆಗೋ ರೇಂಜಿಗೆ ಆಕ್ಸಿಡೆಂಟ್ ಆಯ್ತಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ ನನಗೆ. ಏನ್ ಮಾಡೋದು ಚಿರು, ಮಾವಂಗೆ ಹೀಗಾಯ್ತಲ್ಲ ಅಂತ ನೋವು ನನಗೂ ಇದೆ. ಆದ್ರೆ ಇದೆಲ್ಲ ವಿಧಿಯಾಟ, ಅನುಭವಿಸ್ಲೇಬೇಕು. ಇಲ್ಲ, ಅದಕ್ಕೆ ಯಾಕೋ ನನ್ನ ಮನ್ಸಿಗೆ ಸಮಾಧಾನ ಆಗ್ತಲ್ಲ. ಅಪ್ಪನಿಗೆ ಆಕ್ಸಿಡೆಂಟ್ ಆಗಿರೋದ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಒಳ್ಳೇದು. ಪೊಲೀಸ್ ಕಂಪ್ಲೇಂಟಾ? ಇರಿ, ಈಗಲೇ ಪೊಲೀಸ್ ಕಮಿಷನರ್ ಹತ್ರ ಮಾತಾಡ್ತೀನಿ. ಬೇಡ ಚಿರು, ಕಮಿಷನರ್ಗೆಲ್ಲ ಫೋನ್ ಮಾಡಬೇಡ. ಯಾಕತ್ಗೆ? ನಾನು ಆಗ್ಲೇ ಅವ್ರ ಹತ್ರ ಮಾತಾಡ್ತೀನಿ, ನಡೆದಿದ್ದೆಲ್ಲದನ್ನು ಹೇಳಿದ್ದೀನಿ. ಕೆಲವು ಡೀಟೇಲ್ಸ್ ಕೊಡ್ಬೇಕಷ್ಟೆ. ಹೌದಾ? ಒಳ್ಳೆ ಕೆಲಸ ಮಾಡಿದ್ದೀರಾ. ನೋಡು, ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕು. ಅಪ್ಪಂಗೆ ಹೀಗಾಗಿರುವಾಗ ನಾನು ಹೇಗೆ ರೆಸ್ಟ್ ಮಾಡಲಿ? ನೀ ಹೇಳಿದ್ದು ಕರೆಕ್ಟು ಚಿರು. ಗುರುನ ಕರೆಸ್ಬೇಕು, ಸೌಂದರ್ಯ ಗುರುಗೆ ಮಗು ಆಗ್ಬೇಕು, ಅಪ್ಪಂಗೂ ಕೈ ಹಿಡ್ಕೊಂಡು ಆಟ ಆಡ್ಬೇಕು ಅಂತ ಏನೇನೆಲ್ಲ ಆಸೆ ಕಾಣ್ತಿದ್ದ ಅಣ್ಣ. ಈಗ ನೋಡಿದ್ರೆ ಅವನ ಪರಿಸ್ಥಿತಿ ಈ ತರ ಆಗೋತಲ್ಲ. ಏಯ್ ಭಾಸ್ಕರ, ನಿಂತರನೇ ನಿಮ್ಮಣ್ಣನು ಎಗರಾಡ್ತಿದ್ದ ಅಂತ ಅವನು ಮೈ ಮೂಳೆ ಮುರಿದು ಮಾತು ಬರದೇ ಇರೋ ಥರ ಮಾಡಿದ್ದೀನಿ. ನೀನು ಏನಾದರೂ ಅವನ ಥರನೇ ಆಡಿದ್ರೆ ನಿನಗೂ ಒಂದು ಗತಿ ಕಾಣಿಸ್ತೀನಿ. ಸೌಂದರ್ಯ, ಯಾಕಮ್ಮ ಈ ತರ ಕೋಪದಲ್ಲಿದ್ಯಾ? ಅದು ಮಾವಂಗೆ ಯಾರಾದ್ರೂ ಬೇಕು ಅಂತ ಆಕ್ಸಿಡೆಂಟ್ ಮಾಡಿ ಈ ಥರ ಮಾಡಿದ್ದಾರೆ ಅಂತ ನನಗೆ ಏನಾದರೂ ಗೊತ್ತಾದ್ರೆ ಆ ವ್ಯಕ್ತಿನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನಾನು ಜೈಲ್ಗೆ ಹೋದ್ರೆ ಪರವಾಗಿಲ್ಲ, ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡೋಣ. ನಮ್ಗಿನ್ನೂ ವಿಷಯ ಏನು ಅಂತ ಗೊತ್ತಿಲ್ವಲ್ಲ. ಅಣ್ಣನ ಮೇಲಿರೋ ಪ್ರೀತಿ ಗೌರವಕ್ಕೆ ನೀನು ಈ ತರ ಕೋಪ ಮಾಡ್ಕೊಂಡಿದ್ಯಾ ಅಂತ ಗೊತ್ತಾಯ್ತು.